ಆಗಿದ್ರೆ ಏನಾಗಿರ್ತಿತ್ತು ಅನ್ನೋದನ್ನ ಮಳೆ ಬರ್ತಾ ಇತ್ತು ಅವತ್ತಿನ 9ನೇ ತಾರೀಕು ಅಕ್ಟೋಬರ್ 2012 ಸಾಯಂಕಾಲ ಸೌಜನ್ಯ ಇಳಿತಾರೆ. ಇದು ಮರುಸೃಷ್ಟಿ. ಇದು ನಾವು ಇದನ್ನ ಯಾಕೆ ಮಾಡಿದ್ವಿ ಅನ್ನೋದು ಕೂಡ ಹೇಳ್ತಾರೆ. ಸೌಜನ್ಯ ಒಬ್ಬಳೆ ಮಳೆಯಲ್ಲಿ ಹೋಗ್ತಾ ಇರ್ತಾರೆ. ಸಾಯಂಕಾಲ 4:30 ಅಂದ್ರೆ ಅದು ಸ್ಯಾಟಲೈಟ್ ವ್ಯೂ ಅನ್ನು ತೋರಿಸ್ತಾ ಇದೆ. ಇಲ್ಲಿ ಬರ್ತಾ ಇದ್ದಾಳೆ ಆರೋ ಮಾರ್ಕ್ ಹಾಕಲ್ಲಿ. ಎದುರುಗಡೆಯಿಂದ ಅವ್ರ ಮಾವ ಜೀಪಲ್ಲಿ ಬರ್ಬೇಕಾದ್ರೆ ಟಾಟಾ ಮಾಡ್ತಾಳೆ. ಆ ಜಾಗದಲ್ಲಿ ಟಾಟಾ ಮಾಡ್ತಾಳೆ ಅಂದ್ರೆ ಒಂದು ವಿಶ್ ಮಾಡ್ತಾಳೆ. ವಿಶ್ ಮಾಡ್ತಾ ಫುಟ್ಪಾತ್ ಇದೆಯಲ್ಲ ಗಮನ. ಅದನ್ನ ಅದೇ ಫುಟ್ಪಾತ್ ಅಲ್ಲಿ ಹೋಗಬೇಕಾದ್ರೆ ಎಡಬದಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪಾಸ್ ಮಾಡಿ ಒಂದು ನಿಮಿಷ. ಆ ಜಾಗ ಏನು ನೀವು ನೋಡಿದ್ರಲ್ಲ ಅದ್ರ ಎದುರುಗಡೆನೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅವಾಗ. ಇದು ನೋಡಿ, ಇಲ್ಲಿ ಸ್ವಲ್ಪ ಪಾಸ್ ಮಾಡಿ. ಸೌಜನ್ಯಾಳ ಎಡಭಾಗಕ್ಕೆ ಪ್ರಕೃತಿ ಚಿಕಿತ್ಸಾಲಯ ಇದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಅವಳ ಬಲಭಾಗಕ್ಕೇನೆ, ಸೌಜನ್ಯಾಳ ಬಲಭಾಗಕ್ಕೇನೆ ಒಂದು ಬಸ್ ಸ್ಟ್ಯಾಂಡ್ ಇವಾಗ STM ನಿಂತ್ರನೆ ಮಾಡಿದಂತಹ ಬಸ್ ಸ್ಟ್ಯಾಂಡ್ ಇತ್ತು. ಕಟ್ಟಿಗೆ ಕಂಬಗಳಿದ್ದು, ಅದಕ್ಕೆ ಮೇಲ್ಗಡೆ ಹಂಚ್ ಹಾಕಿದ್ರು. ಇದನ್ನು ನಾವು ಯಾಕೆ ಬಹಳ ಅತ್ಯಂತ ಪ್ರಮುಖ ಇದು. ಯಾಕೆ ನಾವು ಇದನ್ನು ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಅಲ್ಲಿ 360 ಡಿಗ್ರಿ ರೊಟೇಟ್ ಆಗುವಂತ ಕ್ಯಾಮ್ರಾ ಇಟ್ಟಿದ್ರಲ್ಲಿ. ಆ ಜಾಗದಲ್ಲಿ ಎಡಗಡೆ ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಇದೆ, ಬಲಗಡೆ ಆ ಬಸ್ ಸ್ಟ್ಯಾಂಡ್ ಅವಾಗಿತ್ತು, ಈಗಿಲ್ಲ ಅದು. ನೆಕ್ಸ್ಟ್ ಹೋಗಿ ಪ್ಲೇ ಮಾಡಿ. ಈ 360 ಕ್ಯಾಮ್ರಾದ CC ಕ್ಯಾಮ್ರಾ ಪ್ರಾಮುಖ್ಯತೆ ನೆಕ್ಸ್ಟ್ ನಾನು ಹೇಳ್ತೇನೆ. ಅದನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇರ್ತಾಳೆ. ವೆಹಿಕಲ್ ಕಾರ್ನಿಂದ ಬಲವಂತವಾಗಿ ಎತ್ಕೊಂಡು ಹೋಗೋದನ್ನ ಒಬ್ಬ ಯುವಕ ನೋಡ್ತಾನೆ. ಅದನ್ನ ನೋಡಿದ ಮೇಲೆ ಅಲ್ಲಿ ಅವರು ವೇಟರ್ಸು ಎಲ್ಲ ನೋಡಿರ್ತಾರೆ ಅದನ್ನೆಲ್ಲ. ಸೌಜನ್ಯ ಒದ್ದಾಡಬೇಕಾದ್ರೆ ಅವಳ ಬಲಗೈಯನ್ನ ತಿರುಚಿ ಪೂರ್ತಿ ಹಿಂದೆ ಕಟ್ಟಿ ಮತ್ತೆ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ. ಪೂರ್ತಿಯಾಗಿ ಕಟ್ಟಿರ್ತಾರೆ ಅವಳನ್ನ. ನೆಕ್ಸ್ಟ್ ಇದು ಆವಾಗ ತೆಗೆದಿದ್ದು. ನೆಕ್ಸ್ಟ್ ತಗೊಳ್ಳಿ ಇನ್ನೊಂದು. ಈ ಫೋಟೋಗಳನ್ನು ಕಳಿಸ್ತಾರೆ ನಮಗೆ. ನಾನು ಕೇಳಿದೆ ಇದು ಏನಪ್ಪ ಅಂತ. ಸೌಜನ್ಯಾಳನ್ನ ಯಾವ ರಸ್ತೆಯಲ್ಲಿ ತೆಗೆದುಕೊಂಡು ಹೋದ್ರು, ಅತ್ಯಾಚಾರ ಆದ ನಂತರ ಅವಳು ಈ ಮಣ್ಣ ಸಂಕಕ್ಕೆ ತಗೊಂಡು ಹೋಗ್ತಿರ್ತಾರಲ್ಲ, ಮಣ್ಣ ಸಂಕದಲ್ಲಿ ತಾನೇ ಅವಳ ಡೆಡ್ ಬಾಡಿ ಬಿದ್ದಿದ್ದು. ಹೋಗಬೇಕಾದ್ರೆ ಸರ್ ಈ ರಸ್ತೆಯಿಂದ ಅಂತ ಇಷ್ಟೇ ಹೇಳ್ತಾನ ಅವನು. ನಮಗೆ ಬಹಳ ತಲೆ ಕೆಡ್ತದೆ, ಯಾವ ರಸ್ತೆ ಅದು? ಯಾಕಂದ್ರೆ ಎಲ್ಲರೂ ನೋಡಿದ್ ನಾವು ಪ್ರಕೃತಿ ಚಿಕಿತ್ಸಾಲಯದಿಂದ ಪಾಂಗಳ ರಸ್ತೆ. ಯಾರೇ ಬನ್ನಿ ನೀವು, ಯಾವುದೇ ಮಾಧ್ಯಮ ಬರ್ರಿ, ಪೊಲೀಸರು ಹೇಳೋದು ಅದನ್ನೇ. ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಹೋಗ್ತಾ ಇದ್ಲು, ಸಂತೋಷ್ ರಾವ್ ಬಂದ, ಎದುರುಗ ಆ ಕಡೆ ಹಳ್ಳ ಇತ್ತು, ಅಲ್ಲಿ ಡೆಡ್ ಬಾಡಿ ಬಿತ್ತು, ಅಲ್ಲೇ ಅತ್ಯಾಚಾರ ಮಾಡಿದ. ಹಿಂಗಾಗಿ ಇದು ಯಾವ ರಸ್ತೆ ಅಂತ ಗೊತ್ತಾಗಲಿಲ್ಲ. ಆವಾಗ ನಮ್ಮ ತಂಡ ಸಂಪೂರ್ಣವಾಗಿ ಹುಡ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಪೂರ್ತಿಯಾಗಿ ಯಾವ ರಸ್ತೆ ಇರಬಹುದಪ್ಪ ಅಂತೇಳಿ ತೋರಿಸಿ, ಅದು ನಾವು ಇದನ್ನು ಮಾಡಿದ ಫುಟೇಜ್ ತೋರಿಸಿ. ಆಮೇಲೆ ಇದೊಂದು ನೋಡಿ, ಇದು ಒಂದು ಗೇಟ್ ಇರ್ತದೆ. ನಮ್ಮ ಹುಡುಗರು ಪೂರ್ತಿಯಾಗಿ ಸರ್ಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1 ವಾರದವರೆಗೆ ಸರ್ಚ್ ಮಾಡ್ತಾರೆ, ಎಲ್ಲಿರಬಹುದು ಇದು ಅಂತ ಹೇಳಿ. ರಾತ್ರಿ ಹೊತ್ತು ಎಲ್ಲಾ ಕಡೆನೂ ಕೂಡ ಹುಡುಕ್ತಾರೆ. ನಾವು ಆಮೇಲೆ ಹೇಳ್ತೇನೆ ಅವನಿಗೆ ಗೊತ್ತಾ, ಯಾಕಂದ್ರೆ ಅದು ಬಂದಿದ್ದು ಅವನಿಗೆ ಫಾರಿನ್ ಅಲ್ಲಿ ಇದ್ದಾನ ಅವನು. ಇದೇ ಉಜಿರೆದ ಸೌಜನ್ಯದ ಸೀನಿಯರ್ ಅವನು, ಒಬ್ಬನ ಹುಡುಗ.
ಅವನು ಹೇಳ್ತಾನೆ, ಅವನು ಕಳಿಸ್ತಾನೆ. ಯಾಕಂದ್ರೆ ಅವನು ಬಹಳ ಮನಸ್ಸು ಬೇಜಾರಾಗಿರ್ತದೆ. ಅವತ್ತಿನ ರಾತ್ರಿ ಪೂರ್ತಿ ತಿರುಗಾಡಿರ್ತಾನೆ ಅವನು. ಜನ ಎದ್ದಿರ್ತಾರಲ್ಲ, ಅವನು ಒಬ್ಬನೇ ತಿರುಗಾಡಿರ್ತಾನೆ, ಒಂದೇ ಬೈಕಲ್ಲಿ ತಗೊಂಡು ತಿರುಗಾಡಿರ್ತಾನೆ ಅವನು. ಇವನ್ನೆಲ್ಲ ಅಬ್ಸರ್ವ್ ಮಾಡಿ ನಾವು ನೋಡಿದ ಫುಟೇಜ್ ಇದು. ಯಾವ್ದಪ್ಪ ಇದು ರಸ್ತೆ? ಅವಾಗ ನಾವು ಹೇಳ್ತೇವೆ, ಒಂದು ಲೊಕೇಶನ್ ಆದ್ರೆ ಹಾಕಪ್ಪ, ಮತ್ತು ನಾವು ಏನು ನೋಡಬೇಕು ಅಂತೇಳಿ. ಒಂದು ಗೇಟ್ ಹತ್ರ ಒಂದು ಒಂದು ಫೋಟೋ ಕಳಿಸಿ ಲೊಕೇಶನ್ ಕಳಿಸ್ತಾನೆ. ಆ ಗೇಟ್ರದ್ದು ಫೋಟೋ ಹಾಕಿ, ಟೀನ್ ತಗಡು ಶೀಟಿದ ಗೇಟ್ ಹಾಕಿ, ಈ ಗೇಟಿನ ಹತ್ರ ನಮಗೆ ಲೊಕೇಶನ್ ಸಿಗುತ್ತೆ. ಯಾವುದಪ್ಪ ಈ ಗೇಟು? ಯಾರ ಮನೆ ಗೇಟ್ ಅದು? ಬಹಳ ವಿಚಿತ್ರ ಆಯ್ತಲ್ಲ ಅಂತ. ಆವಾಗ ಆ ಗೇಟು ಯಾವ ಕಂಪೌಂಡಿಗೆ ಅಟ್ಯಾಚ್ ಆಗಿದೆ ಅಂತ ನಿಮಗೆ ತೋರಿಸ್ತೇವೆ. ಬರ್ಡ್ ವ್ಯೂ ತೋರಿಸ್ರಿ, ಸ್ಯಾಟಲೈಟ್ ವ್ಯೂ, ಗೂಗಲ್ ಅರ್ತ್ ಕಡೆ ಹೋಗಿ ಪೂರ್ತಿ ವ್ಯೂ ತಗೊಳ್ಳಿ ಮೇಲಿದ್ದು. ಸ್ಯಾಟಲೈಟ್ ಗೂಗಲ್ ಅರ್ತ್ ಇಂತರ ಇಲ್ಲ, ಗೂಗಲ್ ಅರ್ತ್ ಇದಲ್ಲ, ಗೂಗಲ್ ಅರ್ತ್. ಹಾ, ಇದು ಇದು ಏನಂತ ಹೇಳಿದ್ರೆ, ಆ ಗೇಟು ಪ್ರಕೃತಿ ಚಿಕಿತ್ಸಾಲಯದ ಹಿಂಬದಿಯ ಗೇಟ್. ಅದು ಬ್ಯಾಕ್ ಗೇಟ್ ಆಫ್ ನೇಚರ್ ಕ್ಯೂರ್ ಸೆಂಟರ್ ಇವ್ರದು. ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಸೈಡ್ ಗೇಟ್. ಗೂಗಲ್ ವ್ಯೂ ಇದು. ಅಲ್ಲಿ ಶಿಫ್ಟ್ ಮಾಡಿದ್ದು, ಬಾಡಿ ಶಿಫ್ಟ್ ಇದೆ ಅಂತ ಹಿಂದ್ಗಡೆ ಗೇಟು, ಬ್ಯಾಕ್ ಗೇಟ್ ಅಂತ ಇದೆ ನೋಡಿ. ಬ್ಯಾಕ್ ಗೇಟ್ ಇಂತ್ರ ಅಲ್ಲಿ ಬರ್ತದೆ, ಅಲ್ಲಿಂತ್ರ ಮುಂದೆ ಅದು ಸ್ಟಾರ್ಟಿಂಗ್ ಸೌಜನ್ಯ ನಡ್ಕೊಂಡು ಹೋಗ್ಬೇಕಾದ್ರೆ ಗೇಟ್ ಎದುರುಗಡೆ 360 ಡಿಗ್ರಿ ಕ್ಯಾಮ್ರಾ ಅಂತ ತೋರಿಸಿದ್ದಿಲ್ಲ, ಅದು ಅಲ್ಲಿಂತ್ರ. ಅಂದ್ರೆ ನಾನೀಗ ಪೂರ್ತಿ ಇದು ಬರ್ಡ್ ವ್ಯೂ ತೋರಿಸ್ತಾ ಇದೀವಿ. ಅಂದ್ರೆ ಹಕ್ಕಿ ಪಕ್ಷಿ ನೋಟ ಗೂಗಲ್ ಅರ್ತ್ ಅಲ್ಲಿ ಯಾರಾದರೂ ಮಾಡಬಹುದು. ಅದನ್ನ ಯಾರಾದರೂ ಕೂಡ ಇದ್ರ ಡೀಟೇಲ್ ಅನ್ನ ಗೂಗಲ್ ಅರ್ತ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಅರ್ತ್ ಅಲ್ಲಿ ನಿಮಗೆ ಈ ಎಲ್ಲಾ ಮಾಹಿತಿಗಳು ಕೂಡ ಸಿಗುತ್ತೆ. ಬೇಕಾದ್ರೆ ನೀವೇ ಆ ಜಾಗದಲ್ಲಿ ಹೋಗ್ಬೋದು. ಆ ಗೇಟ್ ಅಲ್ಲಿ ಹೋಗಿ ಗೂಗಲ್ ಅರ್ತ್ ಅಂತ ನೀವು ಇದನ್ನ ಮಾಡಿದ್ರೆ ಇಷ್ಟೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇದು ಪ್ರಕೃತಿ. ಆ ಏನು ಗೇಟ್ ಇದೆಯಲ್ಲ, ಗೇಟ್ ಇಂದ ಸ್ವಲ್ಪ ಒಂದು 8-10 ಮೀಟರ್ ದೂರ ಹೋದ್ರೆ ಅಲ್ಲಿ ಒಂದು ಕಾಟೇಜ್, ಮನೆ ಏನೋ ಸಮಥಿಂಗ್ ಏನೋ ಇದೆ, ಅಲ್ಲಿ ಒಂದು ಕಟ್ಟಡ ಇದೆ, ಪೂರ್ತಿ ಸಾಕಷ್ಟು ಕಟ್ಟಡ ಇದೆ, ಅಲ್ಲಿದೆ. ಅದು ನಮಗೆ ತೋರಿಸ್ತಾ ಇತ್ತು. ನೆಕ್ಸ್ಟ್ ಇಷ್ಟು ಪಾಸ್ ಮಾಡಿ. ಇನ್ನೊಂದು ಲೊಕೇಶನ್ ತೋರಿಸ್ತಾನೆ ಅವನು. ಯಾಕಂತ ಹೇಳಿದ್ರೆ ನಮ್ಮ ಜೊತೆಗೆ ಬರೋದಕ್ಕೆ ಅವನು ಒಂದು ದಿನ ಬರ್ತಾನೆ, ಬಟ್ ನಮ್ಮ ಜೊತೆಗಲ್ಲಿ ಬರಲ್ಲ. ಇನ್ನೊಂದು ಲೊಕೇಶನ್ ಹಾಕಿರ್ತಾನೆ, 2 ಲೊಕೇಶನ್ ಹಾಕಿರ್ತಾನೆ. ಇನ್ನೊಂದು ಲೊಕೇಶನ್ ಕೂಡ ನಾವು ಹುಡ್ಕೊಂಡು ಹೋದ್ವಿ. ಎಲ್ಲಪ್ಪ ಅದು? ಈ ಕಂಪೌಂಡಿನ ಹತ್ರ ಹೋಗುತ್ತೆ ಅದು ಲೊಕೇಶನ್. ಅದು ನೇಮ್ ಪ್ಲೇಟ್ ತೋರಿಸ್ರಿ, ಯಾರ ಮನೆ ಅಂತ. ನೇಮ್ ಪ್ಲೇಟ್ ಇಂಚರ, ಮನೆ ಹೆಸರು ಇಂಚರ, ರವಿರಾಜ್ ಕೆಲ್ಲ, ಎನ್ ರವಿರಾಜ್ ಕೆಲ್ಲ. ಆ ಹಾಕಿದ ಲೊಕೇಶನ್ ಅಲ್ಲಿಗೆ ಬಂದು ನಿಂದಿರ್ತದೆ. ಅಂದ್ರೆ ಇಲ್ಲಿ ನಾನು ಇಲ್ಲೇ ಆಯ್ತು ಅಂತ ನಾನು ಹೇಳಕ್ ಬರಲ್ಲ. ನಾನು ಜಡ್ಜ್ ಅಲ್ಲ, ನಾನೇನು ಇನ್ವೆಸ್ಟಿಗೇಟಿಂಗ್ ಪೊಲೀಸ್ ಆಫೀಸರ್ ಅಲ್ಲ. ಆದರೆ ನಮಗೆ ಸಿಕ್ಕಂತಹ ಮಾಹಿತಿಗಳ ಮುಖಾಂತರ ಆಧಾರದ ಮೇಲೆ ಈ ವಿಷಯವನ್ನು ನಾವು ತೆಗೆದಿಟ್ಕೊಂಡ್ವಿ. ಇವರಿಗೆಲ್ಲ ವಿಷಯ ಗೊತ್ತುಂಟಲ್ಲ, ಹಾಗಾದ್ರೆ ಇನ್ನು ಮಾತಾಡ್ಲಿಕ್ಕೆ ಅಂತ ಉಂಟು.